ನಮ್ಮ ಹೊಸ ಮುಖ್ಯಮಂತ್ರಿಗಳಾದ ಮೇಲೆ 100 ಡೇಸ್ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. 100ದಲ್ಲಿ ಒಂದು 10 ಟಾಸ್ಕ್ ಇದೆ. ಅದರಲ್ಲಿ ಭಾರತ್ ಜೋಡೋ ಇದೆ. ಆಮೇಲೆ ಡಿಸ್ಪೋಸಲ್ ಫಾಸ್ಟಾಗಿ ಅಧಿಕಾರಿಗಳ ಡಿಸ್ಪೋಸಲ್ ಮಾಡಬೇಕು. ಆಮೇಲೆ ಅದಕ್ಕೆ ವಿಶೇಷವಾಗಿ ಒಂದು ಹೊಸ ಖಾತೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ವಿ. ಸೊ ಈಗ ಸುಮಾರು ಯೋಜನೆ ಇಟ್ಟು ಒಂದು 100 ಡೇಸಲ್ಲಿ ಅದು ಕಾರ್ಯಕ್ರಮ ಮುಗಿಬೇಕಂತ ಮಾಡ್ತಾಯಿದ್ವಿ. ಅದಕ್ಕೆಲ್ಲರೂ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ನಮ್ಮ ಜಿಲ್ಲೆಗೆ ಏನು ಸಂಬಂಧಪಟ್ಟಿದೆ ಅದಕ್ಕೆ ನಾವು ಒತ್ತು ಕೊಡ್ತಾಯಿದ್ವಿ. ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಒತ್ತು ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಒಳ್ಳೆ ಸರ್ಕಾರ ಕೊಡಲಿಕ್ಕೆ ನಮ್ಮ ಹೊಸ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಸೊ ನಾವು ಇನ್ನೊಂದು ಗಾಂಧೀಜಿ ಹಿನ್ನೆಲೆಯಲ್ಲಿ ಗಾಂಧೀಜಿ ಸ್ಮಾರಕಗಳು ಭಾಳ ಸ್ಥಿತಿ ಸರಿ ಇಲ್ಲ. ಚಿಕ್ಕೋಡಿ ತಾಲೂಕಿನ ನವಲಿಹಾಳ ಆಗಲಿ, ಉದಲಿ ಕೆಲವರಲ್ಲಿ ಅಂಥದ್ರ ಬಗ್ಗೆ ದುರಸ್ತಿ ಬಗ್ಗೆ ಏನು ಕ್ರಮ ತಗೊಂಡಿದ್ದೀವಿ? ಅಲ್ಲ, ಉದಲಿದಂತೆ ಮಾಡೋ ಬದಲಾಗಿ ನಾವು ಬೆಳಗಾವಿಯಲ್ಲಿ ಮಾಡಿದ್ವಿ. ಉದಲಿಯಲ್ಲಿ ಮಾಡೋದು ಮುಂಚೆಗೆ ಪ್ಲಾನ್ ಇದ್ರು ಕೂಡ ಅಲ್ಲಿ ಜಾಗದ ಸಮಸ್ಯೆಯಿಂದ ಬಿಟ್ಟಿದ್ವಿ. ಸೊ ಅದು ಬಿಟ್ಟಿದ್ದೀವಿ. ಸೊ ಅದನ್ನೇ ಬೆಳಗಾವಿಯಲ್ಲಿ ಇಲ್ಲಿ ಮಾಡಿದ್ರಲ್ಲ, ಅಲ್ಲಿ ವೀರಸೌಧ ಅಂತ, ಅದನ್ನೇ ಅಲ್ಲಿಂದ ಶಿಫ್ಟ್ ಮಾಡಿದೆ. ಯಾಕಂದ್ರೆ ಅಲ್ಲಿ ಜಾಗದ ಸಮಸ್ಯೆ ಇರೋದ್ರಿಂದ. ಆಮೇಲೆ ಚಿಕ್ಕೋಡಿ ತಾಲೂಕು ಒಂದು ಊರು ಗ್ರಾಮದಲ್ಲಿ ಗಾಂಧೀಜಿ 2 ದಿವಸ ಬಂದಿದ್ರು. ನವಲಿಹಾಳ ಗ್ರಾಮ, ಅದರ ದುಸ್ಥಿತಿ ಪೂರ್ತಿ ಬಿಲ್ಡಿಂಗ್ ಕುಸಿದು ಬೀಳ್ತಾ ಇದೆ ಅಂತ. ಅದ್ರ ಏನು ಸ್ಮಾರಕ ಮಾಡೋ ವಿಚಾರ ಏನಾರೆ ಪ್ಲಾನ್ ಇದೆಯಾ? ಇಲ್ಲ, ನೋಡೋಣ, ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋಣ. ಅಲ್ಲಿ ಇದ್ದಾರೋ ಬಂದಾಗ ಅವ್ರು ಏನು ಹೇಳಿದ್ರು, ಅಲ್ಲಿ ಎಲ್ಲೆಲ್ಲಿ ಗಾಂಧೀಜಿ ಅವ್ರು ವಿಸಿಟ್ ಕೊಟ್ಟಿದ್ರು, ಭೇಟಿಯಾಗಿದ್ರು, ಎಲ್ಲೆಲ್ಲಿ ಸ್ಮಾರಕ ನಾವು ಮಾಡ್ತೀವಿ. ಇಡೀ ರಾಜ್ಯದ ಬಾಯಲ್ಲಿ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಮಾಡ್ತೀವಿ ಅಂತ ಘೋಷಣೆ ಆಗಿದೆ. ರಾಜ್ಯಾದ್ಯಂತ, ಪೂರ್ತಿ ರಾಜ್ಯದಲ್ಲಿ ಏನು ಕೆಲಸ ನಡೀತಾ ಇದೆ? ಈಗ ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಬಜೆಟ್ ಇರೋದು. ನಾವಂತೂ ಇಲ್ಲಿ ನಮ್ಮ ಕೆಲಸ ಏನು ಮಾಡಬೇಕಿತ್ತು ಮಾಡಿದ್ದೀವಿ ಬೆಳಗಾವಿಯಲ್ಲಿ. ಸೊ ಮಿಕ್ಕಿದನ್ನು ನೀವು ಹೇಳ್ದಂಗೆ ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೀವಿ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿಸಿಟ್ ಮಾಡಿದ್ದಾರೆ, ಬೇರೆ ಬೇರೆ ಎಲ್ಲೆಲ್ಲೋ ಭಾಳಷ್ಟು ಕಡೆ ವಿಸಿಟ್ ಮಾಡಿದ್ದಾರೆ. ನೀವು ಹೇಳ್ದಂಗೆ ದುರಸ್ತಿ ಆಗಬೇಕು, ಅದೆಲ್ಲ ಪ್ರಯಾರಿಟಿ ಕೊಡ್ತೀವಿ ಅದಕ್ಕೆ. ಸರ್, ಇನ್ನೊಂದು ಸ್ಮಾರಕಕ್ಕೆ 2.5 ಕೋಟಿ ರೂಪಾಯಿ ಅಡಿಷನಲ್ ಕೇಳಿದ್ದಾರೆ. ಅದು ಇನ್ನೂವರೆಗೆ ಏನು ಸ್ಯಾಂಕ್ಷನ್ ಆಗಿಲ್ಲ. ಅಂದರೆ ಅದನ್ನು ತಪಾಸಣೆ ಮಾಡಿ ಇತ್ತೀಚಿನ ಯುವಜನತೆಗಳಿಗೆ ಅವ್ರಿಗೆ ಅಟ್ರಾಕ್ಟ್ ಆಗೋಗಿ ಬರೀ ಫೋಟೋ ಹಚ್ಚಿದ್ರೆ ಯಾರು ಬರೋದಿಲ್ಲ. ಯುವಜನತೆಗೆ ಅದಕ್ಕೆ ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಪರಿಕಲ್ಪನೆ ಕೊಡಲಿಕ್ಕೆ ಅಂತ ಮಾಡಿದ್ವಿ. ಅದು ಎಲ್ಲಿವರೆಗೆ ಬಂದು ಗೊತ್ತಾಗಿಲ್ಲ ನಮಗೆ. ನೋಡೋಣ, ಅದ್ರ ಬಗ್ಗೆ ಇಲ್ಲಾಂದ್ರೆ ನಾವು ಕೊಡಿಸೋಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಅವಶ್ಯಕತೆ ಇದೆ, ಇನ್ನೂ ಅಪ್ಗ್ರೇಡ್ ಮಾಡೋಣ. ನೀವು ಹೇಳ್ದಂಗೆ ಆಕರ್ಷಣೆ ಆಗಬೇಕು, ಎಲ್ಲ ರೀತಿಯಿಂದ ಆಕರ್ಷಣೆ ಆಗಬೇಕು, ಗೊತ್ತಾಗಬೇಕು, ಅದು ಮುಖ್ಯ. ನೀವು ಹೇಳಿದ್ರಲ್ಲಿ ನಮಗೂ ಸಹಮತ ಇದೆ. ಯಾಕಂದ್ರೆ ಗಾಂಧೀಜಿ ಅವರನ್ನು ನಾವು ಯಾವ ಹಂತದಲ್ಲಿ ಕಳ್ಕೊಳ್ಳಿಕ್ಕೆ ನಾವು ಸಿದ್ಧರಿಲ್ಲ. ಮುಂದಿನ ಜನ್ರೇಷನ್ ಕೂಡ ಅವ್ರು ಬೇಕು. ನೀವು ಹೇಳ್ದಂಗೆ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ, ಮಾಡ್ತೀವಿ. ಹೊಸ ಖಾತೆಗೆ ಯಾರು ಸಚಿವರು ಇನ್ನೂ ನೇಮಕ ಮಾಡಿದ್ದಾರೆ? ಯಾವುದ್ರೆ ಇದು ಅಶ್ಯೂರೆನ್ಸಸ್ 100 ಗೌರ್ಮೆಂಟ್ ಅಶ್ಯೂರೆನ್ಸಸ್ ಬಗ್ಗೆ ಡಿಪಾರ್ಟ್ಮೆಂಟ್ ಅನೌನ್ಸ್ ಮಾಡಿದೆ. ಅದು ಮಾಡ್ತಾರೆ ಇನ್ನೂ ಮಾಡ್ತಾರೆ. ಇನ್ನೂ ಭಾಳಷ್ಟು ಖಾತೆ ಹಂಚಿಕೆ ಆಗಿಲ್ಲ. ಕೆಲವು ಇನ್ನೂ CM ಅವ್ರ ಕಡೆ ಇದೆ, ಅದರಲ್ಲಿ ಅದು ಒಂದು ಇದ್ದಾರೆ. ಖಾತೆ ಹಂಚಿಕೆ ಆಗೈತಲ್ಲ, ಮತ್ತೇನಿದೆ? ಯಾರಿಗಾಗಿಲ್ಲ, ಎಲ್ಲರಿಗೂ ಆಗಿದ್ರೆ. ಯಾರು ಇದು ನೋಡ್ಬೇಕಲ್ಲ, ಅದ್ರಾಗ ಯಾರು ಎಕ್ಸ್ಪರ್ಟ್ ಅದಾರ, ಯಾರಿಗೆ ಟೈಮ್ ಕೊಡ್ತಾರ, ಹುಡುಕಿ ಮಾಡ್ಬೇಕಲ್ಲ. ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಹಾಂ, ಹೇಳತ್ರೆ ಸಚಿವರೇ ಇಲ್ಲ ಸದ್ಯಕ್ಕೆ CM ಅವ್ರ ಕಡೆ ಇದೆ, ಹ್ಯಾಂಡಲ್ ಮಾಡ್ತಾರೆ ಅಷ್ಟೇ. ಮಹಿಳೆಯರು ಬರೋ ಮಟ್ಟ ಅವರ ತಾತ್ಪರ್ಯವಾಗಿ ಅವ್ರ ಕಡೆ ಇದೆ. ಡಿಲೇ ಗೊಂದಲ, ಯಾರಿಗೆ ಮಾಡ್ಬೇಕು ಅನ್ನೋದು ಗೊಂದಲ ಇದೆ, ಅದಕ್ಕಾಗಿ ಡಿಲೇ ಆಗಿದೆ ಅಷ್ಟೇ. ಮತ್ತೆ ಸಮರ್ಥರಿದ್ದಾರೆ, ಯಾರಿಗೆ ಮಾಡ್ಬೇಕು ಅನ್ನೋದು ಪ್ರಶ್ನೆ ಅಲ್ಲ. ಎಲ್ಲರೂ ಸಮರ್ಥರಿದ್ದಾರೆ, ತೂಕ ಮಾಡಿ ಅಳಿಬೇಕಷ್ಟೇ. ಅದು ಇದಾರಲ್ಲ, ಅವರು ಇದ್ದಾರೆ. 3 ಜನರಲ್ಲಿ ಅವರು ಇದ್ದಾರೆ. ಈಗಿದ್ದಾರೆ. ಆಲ್ರೆಡಿ ಒಬ್ಬದು ಅನೌನ್ಸ್ ಆಗೈತೆ, ಗಾಯತ್ರಿ ಶಾಂತನಗೌಡರು, ಉಮಾಶ್ರೀ ಅವರು ಇದ್ದಾರೆ. 3ರಲ್ಲಿ ಯಾರು ತಕ್ಕಡಿ ಹೆಚ್ಚಾಗದಿದ್ದು ನೋಡ್ಬೇಕಷ್ಟೇ. ನಾವು ಯಾರ ಪಕ್ಷ ಯಾರಿಗೆ ಮಾಡ್ತಿದ್ವಿ ಅವ್ರಿಗೆ ಅವ್ರ ಪರವಾಗಿರ್ತೀವಿ ಅಷ್ಟೇ. ಅದನ್ನ ನೀವ ತೋರ್ಸಕ್ ಮಾಧ್ಯಮದವ್ರು ಯಾರು ಪವರ್ಫುಲ್ಲು, ಯಾರು ಏನತ್ರ ಏನು ಯಾವ್ದು ಕತೆ, ಯಾವ್ದು ಬಗ್ಗೆ ಯಾವ್ದು ಸಮಸ್ಯೆ ಇಲ್ಲ ರೀ. ಚರ್ಚೆ ನಡೀತಾ ಇದೆ, ನೋಡೋಣ. ಇನ್ನೂ ಚರ್ಚೆ ನಡೀತಾ ಇದೆ. ಅದು ಅಧಿವೇಶನ ಆದ್ಮೇಲೆ ಆಗ್ತದೆ, ಈಗ ಆಗೋಲ್ಲ. ಅಧಿವೇಶನ ಆದ ಬಗ್ಗೆ ಇದಕ್ಕೆಲ್ಲ ಮಹಿಳೆಯರಿಗೆ ಕೊಡ್ಲೇಬೇಕು. ಒಂದು ಮಹಿಳೆಯರಂತೆ ಕೊಡ್ಲೇಬೇಕು, ಪ್ರಶ್ನೆ ಇಲ್ಲ. ಮಳೆ ಸಂದರ್ಭದಲ್ಲಿ ಬಹುತೇಕ ರಸ್ತೆಗಳು ಎಲ್ಲ ಹಾಳಾಗಿವೆ.
ಅದ್ರದ್ದೇನೇ ದುರಸ್ತಿ ಸಲುವಾಗಿ ಏನಾದ್ರು ಹೊಸ ಪ್ಯಾಕೇಜ್ ಏನಾದ್ರು ಮಾಡಿದ್ರು? ದುರಸ್ತಿಗೆ ನಾವು ಟೆಂಡರ್ ಕರ್ತಿದ್ದು ಏನಿದ್ರು ಕೂಡ ನವಂಬರ್ಗೆ ಸ್ಟಾರ್ಟ್ ಆಗೋದಿಲ್ಲ. ಅಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೂ ಬಹುತೇಕ ರಸ್ತೆ ಅದು ಅವ್ರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಲ್ಲ. ಅದು estimate ಏನಾದ್ರು ಮಾಡಿ- ಮಹಾನಗರ ಪಾಲಿಕೆ ಅವ್ರ ವ್ಯಾಪ್ತಿಯೊಳಗೆ ಅವ್ರು ಮಾಡಬೇಕು. ಔಟ್ಸೈಡ್ ಲಿಮಿಟ್ ಕಾರ್ಪೊರೇಷನ್ ಹೋದ್ರೆ ಒಟ್ಟು ದುಡ್ಡೇ ಕೊಡಂಗಿಲ್ಲ ಸರ್ಕಾರ. ದುಡ್ಡು ಕೊಡಬೇಕಾಗಿಲ್ಲ. ಮತ್ತೆ ಹಿಂದೆ ಹೆಂಗೆ ನಡೆಸ್ತಾರೆ ಹಂಗೆ ನಡೀತಾ ಇದೆ. ವಿಶೇಷ ಪ್ಯಾಕೇಜ್ ಕೊಡ್ತಿದ್ದಾರಂತೆ ವಿಶೇಷ ಪ್ಯಾಕೇಜ್ ಕೊಡ್ತಿದ್ರು, ಅದನ್ನು ಬಂದ್ ಮಾಡಿದೆ. ಸರ್, ಈಗ ಗಣೇಶೋತ್ಸವ ಪಾಟೂರು ತುಂಬಿದ್ರು, ಅದಕ್ಕೂ ದುಡ್ಡು ರಾಜ್ಯ ಕೊಡ್ತಾ ಸರ್ಕಾರ ಇಲ್ಲ. ಮತ್ತು ಮಹಾನಗರ ಪಾಲಿಕೆ ಸಮನ್ವಯತೆ ಕೊರತೆ ಇದೆ ಅಂತ ಹೇಳ್ತಾರೆ. ಸಮನ್ವಯತೆ ಕೊರತೆ ಇದೆ. ಅವ್ರು ಬಿಜೆಪಿ ಅವರು, ನೀವು ಕಾಂಗ್ರೆಸ್ ಅವರು, ಅವ್ರು ಬಂದು ನಿಮಗೆ ನೀವು ರಾಜ್ಯ ಸರ್ಕಾರದವ್ರು ಬಂದು ಮನವಿ ಸದಕ್ಕೆ ಮಾಡ್ಕೋತಾ ಇಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆ ಸೂಪರ್ ಸೀಡ್ ಅದು ಏನೋ ಮಾಡ್ತಾರೆ. ಯಾಕೆ ಕನ್ನಪುರ ಸಂಘಟನೆ ಅವ್ರು ಈಗಾಗಲೇ ಅವರು ಠರಾವ್ ಪಾಸ್ ಮಾಡ್ತಾ ಇಲ್ಲ, ಸೂಪರ್ ಸೀಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ನೋಡೋಣ, ಅದಕ್ಕೆ ಬೇರೆ ಖಾತೆ ಇದೆ. ಅವ್ರ ಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ, ನಮಗೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅವರು ಟರಾವ್ ಪಾಸ್ ಮಾಡಬೇಕಂತ ಭಾಳ ದಿನಗಳ ಬೇಡಿಕೆ ಇದೆ, ಅವ್ರು ಮಾಡ್ತಾ ಇಲ್ಲ. ಅದು ಈಗಾಗಲೇ ಮಂತ್ರಿಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಹೋಗಿದೆ. ಈ ಹಿಂದೆ ಬಾಲಕ ಜಿಲ್ಲಾ ಉಸ್ತುವಾರಿ ಸಚಿವರು ಮಹಾನಗರ ಪಾಲಿಕೆಯಲ್ಲಿ ಸಭೆ ನಡೆಸಿದ ಉದಾಹರಣೆ ಇದೆ ಸರ್. ನಾವು ನಡೆಸಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ಬೋದಲ್ಲ? ಕೊಟ್ಟಿದ್ದು ಹಿಂದಕ್ಲೇ ನಾವು ಸಾಕಷ್ಟು ಕೊಟ್ಟಿದ್ದೀವಲ್ಲ. ನಾವು DC ಅವ್ರ ಮೀಟಿಂಗ್ ಮಾಡಿದ್ದೀವಿ, ಅವ್ರು ನಮ್ಮ ಕರೆಸಿ ಚಂಬರಿಗೆ ಮಾಡಿದ್ದೀವಿ, ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದೀವಿ. ಮುಂದೆ ಅವ್ರ ಡ್ಯೂಟಿ, ಅದು ನಮ್ಮ ಡ್ಯೂಟಿ ಅಲ್ಲ. ಸರ್, ಜಮೀರ್ ಅಹಮದ್ ಅವರು ರಾಷ್ಟ್ರ ಧ್ವಜಾರೋಹಣಕ್ಕೆ ಹೋಗಕ್ಕಾಗಲ್ಲ ಅಂತೇಳಿ ಏನ್ ರೀಸನ್ ಏನು ಸರ್? ಯಾಕಂದ್ರೆ ಬಹುತೇಕ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಹೋಗ್ತೀನಿ ಡಿಮಾಂಡ್ ಮಾಡ್ತಿರ್ತಾರೆ, ಹಾಗಾಗಿ ಅವ್ರು ಬೇಡ ಅಂತ ಪತ್ರ ಕೊಡ್ತಾರೆ. ವಕ್ಫಾತೆ ಅವರಿಂದ ಕಸ್ಕೊಳ್ಳೋದು ಕಾರಣ ಕೇಳೋದು ಗಪ್ರಿ. ಉತ್ತರ ಹೇಳಿ. ಎಲ್ಲರೂ ಹಂಗ್ ಮಾಡಿದ್ರೆ ಹೆಂಗೆ? ಹೇಳಿ ಅವ್ರಿಗೆ ಕೇಳೋ ಮಟ್ಟ ಸಮಾಧಾನ ಇಲ್ಲ. ಹೇಳಿ. ಸರ್, ಈಗ ಜಮೀರ್ ಅಹಮದ್ ಅವ್ರನ್ನ ಸಚಿವ ಸಂಪುಟದಿಂದ ತೆಗಿಬೇಕಂತೇಳಿ ಬಿಜೆಪಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಯಾಕೆ ಸರ್, ಅವ್ರಿಗೆ ಅಷ್ಟು ಟೈಮ್ ಇಲ್ವಾ ರಾಷ್ಟ್ರಧ್ವಜ? ಅವರ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನನಗೆ BBMP ಚುನಾವಣೆ ಬರ್ತಾ ಇದೆ, ಬೇರೆ ಕೆಲಸ ಇದೆ, ಬೇರೆಯವ್ರಿಗೆ ಕೂಡ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಇಂಥ ಹಿಂದೆ ಸಾಕಷ್ಟು ಉದಾಹರಣೆಗಳು ಆಗಿದೆ. ಇದು ಒಂದೇ ಅಲ್ಲ, ಹಿಂದೆ ನನಗೆ ಬೇಡ ಬೇರೆ ಅಂತ ಕೊಟ್ಟಿದ್ದಾರೆ, ಅವಾಗ ಉದಾಹರಣೆ ಇದೆ. ಇದು ಒಂದು ಜಮೀರು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿ ಆರೋಪ ಇರುತ್ತೆ. ಇಲ್ಲ, ಅದು ನಮಗೆ ಗೊತ್ತಿಲ್ಲ, ನಾವು ಅವ್ರನ್ನ ಕೇಳ್ಬೇಕು ನೀವು. ಅದ ಈಗ ಯಾಕಂದ್ರೆ ಜಮೀರ್ ಅವ್ರ ಬಗ್ಗೆ ಈಗ ಬಿಜೆಪಿ ಅವರು ಧ್ವಜಾರೋಹಣ ಹಿಂದೆ ಹಾಕಿರೋದು ದೇಶದ್ರೋಹ ಅನ್ನೋ ತರ ಪೋಸ್ಟ್ ಹಾಕ್ತಾರೆ. ಸದನದಲ್ಲೆಲ್ಲ ಇದನ್ನ ಆಗ್ತಾ ಇದೆ. ಅವ್ರ ಮೊದಲ ಅವ್ರ ಕಚೇರಿಯಲ್ಲಿ ಮೊದಲು ಅವ್ರು ಜೆಂಡ ಹಾರಿಸತ್ತೇಳ ಅಮ್ಮ ನೋಡೋದು. ಅವ್ರ ಕಚೇರಿಯಲ್ಲೇ ಅವ್ರು ಜೆಂಡ ಹಾರಿಸಲ್ಲ. ನಮಗೆ ಹೇಳುವಂಥವ್ರಿಗೆ ನೈತಿಕತೆ ಇಲ್ಲ. ಅವ್ರ ಕಚೇರಿಯಲ್ಲೇ ಜೆಂಡ ಹಾರಿಸಲ್ಲ. ಅವ್ರ ಮತ್ತೆ ಇದನ್ನ ಬಗ್ಗೆ ಹೇಳಂಗಿಲ್ಲ. ನಾವು ಹಾರಿಸ್ತೀವಿ, ಹಾರ್ಸಕ್ಕೆ ಇರ್ತೀವಿ ಅಷ್ಟೇ. ಒಂದೇ ಮಾತ್ರ ಹಾಡನ್ನ ಹಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹೋಗ್ಲಿಲ್ಲ ಅನ್ನೋದು ಇನ್ನೊಂದು ಆರೋಪ ಇದೆ. ಅದ್ರ ಪ್ರಶ್ನೆ ಬರೋದಿಲ್ಲ. ಈಗ ಅದು ಅವರು BBMP ಚುನಾವಣೆ ಬರ್ತಾ ಇದೆ, ನನ್ನ ಜವಾಬ್ದಾರಿ ಇದೆ. ಬೇರೆಯವ್ರು ಮಾಡಿ ಹತ್ರ ರಿಕ್ವೆಸ್ಟ್ ಮಾಡಿದಾರೆ. ಇಂಥವು 70 ವರ್ಷದಲ್ಲಿ ಭಾಳಷ್ಟು ಮಂದಿ ರಿಲೀವ್ ಆಗಿದ್ದಾರೆ. ಕೆಲವರು ಬೇಡ ತೊಗೊಂಡಾರೆ, ಕೆಲವರು ಬೇಡ ಅಂತ ಹೇಳಿದ್ದಾರೆ. ಇದರಲ್ಲೇನು ಹೊಸದಿಲ್ಲ. ರಾಜಕೀಕರಣ ಮಾಡೋದು ಏನು ಅವಶ್ಯಕತೆ ಇಲ್ಲ. ಇದ್ರಲ್ಲಿ ಭಾರತೀಯ ಹೆಮ್ಮೆ ಸರ್, ಧ್ವಜಾರೋಹಣ ಮಾಡೋದು, ಉಸ್ತುವಾರಿ ಸಚಿವ ಮಾಡೋದು ಒಂದು ಹೆಮ್ಮೆ ಸರ್. ಅಂತ ಒಂದು ಆ ಭಾಗ್ಯ ಇನ್ನೊಬ್ಬರಿಗೂ ಬರಲ್ಲ. ಇಲ್ಲ, ಅವ್ರು ರೀಸನ್ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಅಲ್ಲಿ ನೇಮಿಸಿದ್ದಾರೆ. ಬೇರೆದವರು ಆಲ್ರೆಡಿ ಹಾರಿಸಿ ಆಯಿತು. ಬಸವಂತಪ್ಪ ಹಾರಿಸಿ ಆಯ್ತು. ಈಗ ವಿಷಯ ಮುಗಿದೋಯ್ತು, ಅದು ಕ್ಲೋಸ್ ಆಫ್ ಮ್ಯಾಟ್ರು. ಸರ್, ಈ ಬೆಳಗಾವಿಯಲ್ಲಿ ಈ ಆಸ್ತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಯಾವುದ್ರೆ ಈ ಬೆಳಗಾವಿಯಲ್ಲಿ ಈ ಆಸ್ತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಆಲ್ರೆಡಿ ಮಾಡಿ ಕೆಲವೊಂದು ಏರಿಯಾದಲ್ಲಿ ಇಲ್ಲ, ಮೇನ್ ಓನರ್ ಇದ್ದಾರೆ, ಮುನ್ಸಿಪಾಲಿಟಿ ಇದ್ದಾರೆ. ಅದು ಇಂಡೆಫಿನೆಟ್ ಲೀಸ್ ಇದೆ, ಪರ್ಪೆಚುಯಲ್ ಲೀಸ್ ಇದೆ. ಈಗ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಸಿಮಿಲರ್ಲಿ ಬೆಳಗಾವಿಯಲ್ಲಿ ಕೂಡ ರಿಜಿಸ್ಟ್ರೇಟರ್ ಗೊತ್ತಿದೆ ಅವ್ರಿಗೆ, ಅಲ್ಲಿ ಕೂಡ ಸುಮಾರು ಸಮಸ್ಯೆ ಇದೆ. ಇಲ್ಲ, ಮಣ್ಣ ಸೆಕ್ರೆಟರಿ ಮಾಡಿ ಒಂದು ಮಾಡಿಸ್ಕೊಟ್ಟು ಮಾಡ್ಲಿಕ್ಕೆ ಅಲೋ ಮಾಡಿದಾರಲ್ಲ. ಮೀಟಿಂಗ್ ಮಾಡಿದ್ದಾರೆ ಸರ್, ಇನ್ನೊಂದು ವಾರದಲ್ಲಿ ಅಲೋ ಮಾಡಲಿಕ್ಕೆ ಅಲೋ ಮಾಡ್ತಾ ಅಂತ ಹೇಳಿದ್ದಾರೆ. ನಾವು ಇದನ್ನ ಸೆಕ್ರೆಟರಿ ಅವರಿಗೆ ನಮ್ಮ ಅಂದ್ರೆ ಅವಾಗೆಲ್ಲ UTD ಸೆಕ್ರೆಟರಿ ಮಾಡ್ತಾರೆ. ಸಮಸ್ಯೆ ಅಂದ್ರೆ ನಾನೀಗ ನಾನು ಮನೆ ಮಾರಬೇಕು, ಮಾರ್ಲಿಕ್ಕೆ ಸಾಧ್ಯ ಅದು ಇಲ್ಲ. ಸಾಲ್ವ್ ಆಗಿದೆ ಈಗ. ಸಾಲ್ವ್ ಆಗಿದೆ. ಇದ್ರೊಳಗೆ ಆಗಿದೆ ಸರ್, ಪಟ್ಟಣ ಪಂಚಾಯತಿ ಇದ್ರಲ್ಲಿ ನಗರಸಭೆ ಎಲ್ಲ ಕಡೆ ರಿಜಿಸ್ಟ್ರೇಷನ್ ಅಲ್ಲಿ ಎಲ್ಲ ಕಡೆ ಇದೆ. ಪ್ರಾಬ್ಲಮ್ ಈ ಸ್ವತ್ತಿನಲ್ಲಿ ಇರಲಿಲ್ಲ, ರಿಜಿಸ್ಟ್ರೇಷನ್ ಅಲ್ಲಿ ಇತ್ತು. ಹೌದು. ರಿಜಿಸ್ಟ್ರೇಷನ್ ಅಲ್ಲಿ ಒಂದು ಸಪರೇಟ್ ಕಾಲಮ್ ಕೊಟ್ಟು ಪರ್ಪೆಚುವಲ್ ಲೀಸ್ ಹೋಲ್ಡ್ ರೈಟ್ಸ್ ಟ್ರಾನ್ಸ್ಫರ್ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನೊಂದು ವಾರದಲ್ಲಿ ಮಾಡ್ತಾರೆ.